ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ವಿಚಾರ ಈಗ ಮುಸ್ಲಿಂ ವರ್ಸಸ್ ಮುಸ್ಲಿಂ ಸಮುದಾಯದ ನಡುವಿನ ಫೈಟ್ಗೆ ತಿರುಗಿದೆ. ಕಾಂಗ್ರೆಸ್ನಲ್ಲಿ ಸಮುದಾಯಕ್ಕೆ ಟಿಕೆಟ್ ಸಿಗದ ವಿಚಾರಕ್ಕೆ ಸಚಿವ ಜಮೀರ್ ಪರ ವಿರೋಧದ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಇದೀಗ ಬೆಂಗಳೂರು ಮುಸ್ಲಿಂ ನಾಯಕರ ನಡುವೆ ಫೈಟ್ ಶುರುವಾಗ್ತಾ ಇದೆ. ಟಿಕೆಟ್ ವಿಚಾರಕ್ಕೆ ಎಸ್ ಮಲ್ಲಿಕಾರ್ಜುನ್ ಜಮೀರ್ ಅಲ್ಲಿಂದ ಬಂದು ಇಲ್ಲಿ ಮಾತನಾಡೋದು ಏನಿದೆ, ಗೊಂದಲ ಆಗಿದ್ದು ಅಂತ ಜಮೀರ್ ಅವರಿಂದಲೇ ಅಂತ ಏಕವಚನದಲ್ಲೇ ಕಿಡಿಕಾರಿದ್ದಾರೆ. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವಂತಹ ಮಾಜಿ ಕಾರ್ಪೊರೇಟರ್ ಇಮ್ರಾನ್ ಪಾಷಾ ಜಮೀರ್ ಪರ ಬ್ಯಾಟ್ ಬೀಸಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಮನೆ ಮುಂದೆ ಧರಣಿ ನಡೆಸಿ ಮಸಿ ಬಳಿತೀವಿ ಅಂತ ಇಮ್ರಾನ್ ಪಾಷಾ ಬೆದರಿಕೆ ಹಾಕಿದ್ರು. ಇದೇ ವಿಚಾರಕ್ಕೆ ನಲ್ಪಾಡ್ ಕೆಂಡಾಮಂಡಲರಾಗಿದ್ದಾರೆ. ಕೇವಲ ಟೋಪಿ ಹಾಕಿ ಗಡ್ಡ ಬಿಡೋದ್ರಿಂದ ಮುಸ್ಲಿಂ ಆಗಲ್ಲ. ಇಮ್ರಾನ್ ಪಾಷಾ ಯಾರು? ನಾವೆಲ್ಲರೂ ಒಂದಾಗಿದ್ದೀವಿ. ಜಮೀರ್ ಹೇಳಿದಕ್ಕೆ ನಾವು ಸಮರ್ಥ ಪರ ಬಂದಿರೋದು ಅಂತ ನಲ್ಪಾಡ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಹಿರಿಯ ನಾಯಕರು ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ನೀವು ಏನ್ ಹೇಳ್ತೀರಿ? 2 ಬಾರಿ ಅವಮಾನ ಮಾಡಿದಿರ್ರಿ, ಒಂದ್ಸತಿ ಅಲ್ಲ. ಫಸ್ಟ್ ಟೈಮ್ ನೀವು ಏನ್ ಹೇಳಿದ್ರಿ? ಅವನ್ ಯಾರೋ ಏಕವಚನದಲ್ಲಿ ಮಾತಾಡಿದ್ರಿ. ನೀವು ಅವನ್ ಯಾರೋ ಅಂತ ನೀವು ಕೇಳಿದ್ರಿ. ಇಲ್ಲಿ ಬಂದು ಏನ್ ಮಾಡ್ತಾನೆ ಅಂತ ನೀವು ಹೇಳಿದ್ರಿ. ಅದು ತಪ್ಪು ಮಾಡಿದಿರಿ, ನೀವು ಕ್ಷಮೆ ಕೇಳಿಲ್ಲ. ಮತ್ತೆ ನಾವು ಏನು ಮಾತಾಡಕ್ಕೆ ಹೋಗಿಲ್ಲ, ಸುಮ್ಮನಿದ್ದು. ಏನೋ ದೊಡ್ಡವರು ಇದ್ದಾರೆ, ಅವ್ರು ಮಾಡ್ಕೊಂತಾರೆ ಅಂತ. ಆದ್ರೆ ಮತ್ತೆ ನೀವು ಇವತ್ತು ಹೇಳಿದ್ದೀರಾ. ಏನು ಹೇಳಿದಿರಿ ನೀವು ಇವತ್ತು? ಹೇಳಿ, ಏನು ಹೇಳಿದ್ದೀರ ನೀವು? ಅವ್ರು ಬರ್ದೇ ಇದ್ರೆ ಒಳ್ಳೇದು ಅಂತ ಹೇಳಿದಿರಿ. ಆದರೆ ನಿಮಗೆ ಜಮೀರ್ ಅಹಮದ್ ಖಾನ್ ಅವರ ಶಕ್ತಿ, ಅವರು ಏನಂತ ಸರಿಯಾದ ರೀತಿಯಲ್ಲಿ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ನಮ್ಮ ಸಮುದಾಯದ ನಾಯಕರನ್ನ ನೀವು ಅವಮಾನ ಮಾಡ್ತೀರಾ? ನಿಮ್ಗೆಷ್ಟ್ರಿ ಅಹಂಕಾರ, ನಿಮ್ಗೆಷ್ಟ್ರಿ ದುರಂಕಾರ. ನೀವು ಮಾಡಿದ್ದು ತಪ್ಪು. ಈಗಲೇ ನೀವು ಕ್ಷಮೆ ಕೇಳಬೇಕು. ರಾಜ್ಯದ ಜನತೆ ಮುಂದೆ, ಮಾಧ್ಯಮ ಮುಂದೆ ಬಂದು ನೀವು ಕ್ಷಮೆ ಕೇಳಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ DCM ಅವರೇ, ನಿಮಗೂ ಕೂಡ ನಾನು ಮನವಿ ಮಾಡ್ತೀನಿ. ನಮ್ಮ ರಾಜ್ಯದ ನಾಯಕರಿಗೆ ಅವ್ರ ಬಗ್ಗೆ ಮಾತಾಡಿ ಅವಮಾನ ಮಾಡಿ ನಮಗೆಲ್ಲ ಧಕ್ಕೆ ತಂದಿದೆ, ನಮಗೆಲ್ಲ ನೋವು ಉಂಟಾಗಿದೆ, ನಮ್ಮ ಮನಸ್ಸಿಗೆ ನೋವಾಗಿದೆ. ನನ್ನೊಬ್ಬನಿಗಿಲ್ಲ, ಇಡೀ ರಾಜ್ಯದ ಮುಸಲ್ಮಾನರಿಗೆ ನೋವಾಗಿದೆ. ಆ ತರ ಕೆಲಸ ಈ ಎಸ್ ಮಲ್ಲಿಕಾರ್ಜುನ್ ಅವರು ಮಾಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಬರೀ ಕರ್ನಾಟಕ ರಾಜ್ಯಕ್ಕೆ ಸ್ಟಾರ್ ಕ್ಯಾಂಪೇನರ್ ಅಲ್ಲ, ಈಸ್ ನ್ಯಾಷನಲ್ ಲೆವೆಲ್ ಸ್ಟಾರ್ ಕ್ಯಾಂಪೇನರ್ ಅವರು. ಆಲ್ ಇಂಡಿಯಾ ಸ್ಟಾರ್ ಕ್ಯಾಂಪೇನರ್ ಅವರು. ಆಲ್ ಇಂಡಿಯಾ ಅಂದ್ರೆ ಗೊತ್ತಾ ಎಷ್ಟು ಸ್ಟೇಟ್ ಇದೆ? ಆ ಎಲ್ಲಾ ಸ್ಟೇಟ್ಗೆ, ಕಾಶ್ಮೀರ್, ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ಈ ಸ್ಟಾರ್ ಕ್ಯಾಂಪೇನರ್ ಜಮೀರ್ ಅಹಮದ್ ಖಾನ್. ನಾವೆಲ್ಲ ಮಾತಾಡ್ಕೊಳ್ತಾ ಇದ್ದೀವಿ. ನಾವು ಲಕ್ಷಾಂತರ ಜನ ಸೇರಿ ದಾವಣಗೆರೆಗೆ ಪಾದಯಾತ್ರೆ ಬರ್ತೀವಿ. ಅದೆಷ್ಟನ ದಿನ ಆಗಲಿ ದಾವಣಗೆರೆಗೆ ಬಂದು ನಿಮ್ಮ ಮನೆ ಮುಂದೆ ಕೂತ್ಕೊಂಡು ಧರಣಿ ಮಾಡಿ ನಿಮ್ಮನ್ನ ಮಸಿ ಬೆಳೆಸಿ ಹೋಗ್ತೀವಿ. ನೋಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ನಮ್ಮ ಸಮುದಾಯದ ಜಮೀರಣ್ಣನೇ ನಮ್ಮ ಪಕ್ಷದಲ್ಲಿ ಮುಸಲ್ಮಾನ್ ಲೀಡರಲ್ಲಿ ನಮ್ಮ ಅಪ್ಪ ಜಮೀರಣ್ಣ, ಖಾದರಣ್ಣ ಇವರೇ ಇರೋದು. ಎಲ್ಲ ಇಮ್ರಾನ್ ಪಾಷಾ ಅವನ್ನೆಲ್ಲ ಲೆಕ್ಕ ತಗೊಂಬೇಡಿ. ನಾನು ಇಲ್ಲಿ ಕೇಳ್ತಾ ಇದ್ದೀನಲ್ಲ, ನನ್ನ ಈ ಕಳಿಸಿರೋದೇ ಜಮೀರಣ್ಣ. ಕಾಂಗ್ರೆಸ್ ಪಕ್ಷದ ಜೊತೆ ಅವರು ಇದ್ದಾರೆ, ಅವ್ರು ಎಲ್ಲರೂ ಕೂಡ ಇನ್ನ ಮುಂದೆ ಇದ್ದಾರೆ. ಯಾವುದೋ ಒಂದು ಹೇಳೋದನ್ನ ನೀವು ತಗೊಂಡು ಸೀರಿಯಸ್ ಆಗಿ ನಾನು ಕೇಳೋದು. ದಾಡಿಗಿರೋದು, ತೊಪ್ಪಿ ಆಗಿರೋರೆಲ್ಲ ದೊಡ್ಡ ಲೀಡರ್ ಅಂತ ನೀವು ಒಪ್ಕೊಂಡ್ರಿ. ದೇವ್ರು ಗೊತ್ತಿರೋಂಥ ಮಾತನ್ನ ಮುಂದೆ ತಗೊಂಡೋಗೋದು ಕಲಿಯಬೇಕು. ಏನು ಸುಳ್ಳು ಬಡ್ಡಿ ತಗೊಂಡ್ಬಾರ್ದು, ನಮಾಜ್ ಮಾಡ್ಬೇಕು, ಒಳ್ಳೆತನ ಜೀವನ ಮಾಡಿ. ಸುಮ್ಮನೆ ದಾಡಿ ತೊಪ್ಪಿ ಆಗಿದ ತಕ್ಷಣ ನೀವು ಒಳ್ಳೆ ಮುಸಲ್ಮಾನ ಆಗಲ್ಲ. ಅದಾಯ್ತಾ? ಬಡ್ಡಿ ತಗೊಂಡ್ಬೇಡಿ. ನೀವು 5 ಬೇಸಿಕ್ಸ್ ನ ಫಸ್ಟ್ ಫುಲ್ಫಿಲ್ ಮಾಡಿ. ಅವ್ನು ಯಾರು ತೊಪ್ಪಿ ಹಾಕೊಂಡು ಏನ್ ಸ್ಟೇಟ್ಮೆಂಟ್ ಕೊಡೋಣ ಅವ್ನಿಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅವ್ನು ಯಾರೋ ಕಾರ್ಪೊರೇಟರ್ ಅಂತ, ಇವ್ನು ಯಾರು ಅಂತ ಹೇಳಿದ ತಕ್ಷಣ ನೀವು ಅದನ್ನ ತಗೊಂಡ್ಬೇಡಿ. ನಮ್ಮ ಎಲ್ಲಾ ಸಮಾಜ ನಾಯಕರು ಕಾಂಗ್ರೆಸ್ ಜೊತೆ ಇದ್ದಾರೆ. ಜಮೀರಣ್ಣನೂ ಇದ್ದಾರೆ, ನಮ್ಮ ಅಪ್ಪ ಈಗ ಕೊಂಡವ್ರೆ, ಎಲ್ಲರೂ ಇದ್ದಾರೆ. ಮೇಡಮ್, ಟಿಕೆಟ್ ವಿಚಾರದಿಂದ ಶುರುವಾದಂತ ಒಂದು ಗೊಂದಲ, ಬಂಡಾಯ ಈಗ ಎಲ್ಲಿಗೆ ಬಂದಿದೆ ಅಂದ್ರೆ ಮುಸ್ಲಿಂ ವರ್ಸಸ್ ಮುಸ್ಲಿಂ ಸಮುದಾಯದ ನಡುವೆನೆ ಫೈಟ್ಗೆ ಕಾರಣ ಆಗ್ತಾ ಇದೆ. ಇವರಿಬ್ರು ಯಾರು? ನಲ್ಪಾಡು ಮತ್ತೆ ಇಮ್ರಾನ್ ಖಾನ್ ಎಲ್ಲಿ ಅವರವರು? ಕಾಂಗ್ರೆಸ್ ಪಕ್ಷ ಇಲ್ಲ, ಇಮ್ರಾನ್ ಖಾನ್ ಕಾಂಗ್ರೆಸ್ ಅಲ್ಲಿ ಇದಾರ ಅವರು? ಐ ಡೋಂಟ್ ಥಿಂಕ್ ಸೊ. ಅವರು JDS ಅವರಲ್ವಾ? ಇಲ್ಲ ಮೇಡಮ್, JDS ಇಂದ ಕಾಂಗ್ರೆಸ್ ಬಂದಿದಾರಾ? ನನ್ಗೆ ಗೊತ್ತಿಲ್ಲ ಅವ್ರು ಕಾಂಗ್ರೆಸ್ ಬಂದಿದಾರಾ ಇಲ್ವಾ ಅಂತ. ಇನ್ನು ಅದ್ರ ಬಗ್ಗೆ ನನ್ಗೆ ಡೌಟ್ ಇದೆ. ಅದನ್ನ ಇಮ್ರಾನ್ ಖಾನ್ ಅವರೇ ಸ್ಪಷ್ಟಪಡಿಸ್ಬೇಕು. ಒಂದು, ಇವರಿಬ್ರು ಎಲ್ಲಿ ಅವರು? ಬೆಂಗಳೂರು ಅವ್ರಿ. ಇವರಿಬ್ರು ಬೆಂಗಳೂರು ಅವ್ರು ಹೌದಾ? ಒಬ್ರು ಗೋರಿಪಾಳ್ಯ ಚಾಮರಾಜಪೇಟೆ ಕಾನ್ಸ್ಟಿಟ್ಯೂನ್ಸಿ, ಇನ್ನೊಬ್ರು ಇವರು ಶಾಂತಿನಗರ. ಹೌದಾ? ನಲ್ಪಾಡ್. ಈಗ ಎಲೆಕ್ಷನ್ ನಡೀತಾ ಇರೋದು ಎಲ್ಲಿ?
ದಾವಣಗೆರೆ ಮತ್ತೆ ಬಾಗಲಕೋಟೆ. ದಾವಣಗೆರೆ ದಕ್ಷಿಣದ ವಿಚಾರಕ್ಕೆ ಇವರಿಬ್ಬರದು ಹೌದಲ್ಲ. ಸೊ ದಾವಣಗೆರೆ ದಕ್ಷಿಣದಲ್ಲಿ ಮುಸಲ್ಮಾನರು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಇಮ್ರಾನ್ ಖಾನ್ ಡಿಸೈಡ್ ಮಾಡ್ತಾರಾ? ತಾವು ಡಿಸೈಡ್ ಮಾಡ್ಕೊಳಕ್ ಹೇಳಿ. ಚಾಮರಾಜಪೇಟೆಯಲ್ಲಿ ಇದೇ ಜಮೀರ್ ಅಹಮದ್ ಖಾನ್ ವಿರುದ್ಧ ಸ್ಪರ್ಧೆ ಮಾಡಿದ್ರು ಇಮ್ರಾನ್ ಖಾನ್. ಆಗಲ್ಲ ಮಾಡಿದ್ರು. ಇದೇ ಜಮೀರ್ ಖಾನ್ ವಿರುದ್ಧ ಸ್ಪರ್ಧೆ ಮಾಡಿದ್ರು ಇಮ್ರಾನ್ ಖಾನ್. 1 ಲಕ್ಷ ಜನರನ್ನ ಕರ್ಕೊಂಡ್ ಬಂದು ನಿಮ್ ಮಸಿ ಬಳಿತೀವಿ ಅಂತ ಇವ್ರು ಏನ್ ಹೇಳ್ತಾ ಇದಾರಲ್ಲ, 1 ಲಕ್ಷ ಮತ ತಗೊಂಡು ನೀವು ಫಸ್ಟ್ ವಿನ್ ಆಗಿ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯನ್ನ ಗಟ್ಟಿ ಮಾಡ್ಕೊಳ್ಳಿ. ನೀವು ಎಲ್ಲಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ನೀವು ನೆಕ್ಸ್ಟ್ ನೀವು GBA ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀರಾ ಅಥವಾ ಮುಂದಿನ ವಿಧಾನಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡ್ತೀರಾ, ನೀವು ಅದನ್ನ ಮಾಡಿ. 1 ಲಕ್ಷ ಜನರು ಕರ್ಕೊಂಡು ಬಂದ್ಬಿಟ್ಟು ನಿಮ್ಗೆ ಮುಖಕ್ಕೆ ಮಸಿ ಬಳಿತೀವಿ ಅಲ್ಲ ರೀ. ಸಾದಿಕ್ ಪೈಲ್ವಾನ್ ಅಷ್ಟು ಬಂಡಾಯದ್ದು ದೇವ್ರು ಬಂದು ನಾನು ಕೆಳಗಿಳಿದ್ರು ಕೂಡ ನಾನು ಟಿಕೆಟ್ ಇದು ನಾಮಪತ್ರ ವಾಪಸ್ ತಗೊಳ್ಳಲ್ಲ ಅಂತ ಅಂದವರು ಹೆಂಗ್ ತಗೊಂಡ್ರು? ನಾನು ನಿವೃತ್ತಿ, ರಿಟೈರ್ಮೆಂಟ್, ನಾನು ಅಷ್ಟು ದೊಡ್ಡ ನಾಟಕ ಯಾಕೆ ಮಾಡ್ಬೇಕಾಗಿತ್ತು ಅವರು? ಹೌದಲ್ಲ, ಅವಶ್ಯಕತೆ ಇರ್ಲಿಲ್ವಲ್ಲ. ಹಾಗಾದರೆ ಅವ್ರಿಗೇನ್ ಹೇಳ್ತೀರಿ ನೀವು? ನಿಮ್ದೇ ಸಮುದಾಯ ಅಲ್ಲ, ಹೌದಲ್ಲ? ಇಡೀ ಸಮುದಾಯ ಅವ್ರ ಹಿಂದ್ ನಿಂತಿತ್ತಲ್ಲ, ಸಾದಿಕ್ ಪೈಲ್ವಾನ್ ಹಿಂದ್ಗಡೆ ನಿಂತಿತ್ತ, ಹೌದಾ ಇಲ್ವೋ? ನಿಮ್ದೇ ಸಮುದಾಯ ಅಲ್ಲ ಅಂದ್ರೆ ನಿಮ್ ಸಮುದಾಯದಲ್ಲಿ ಒಬ್ಬೊಬ್ರಿಗೆ ಒಂದೊಂದು ರೂಲ್ಸ್, ಒಬ್ಬೊಬ್ರಿಗೆ ಒಂದೊಂದು ರೆಗ್ಯುಲೇಷನ್ಸ್. ನಿಮ್ ಸಮುದಾಯ ಹೆಂಗ್ ಮಾಡಿದ್ರು ನಡೆಯುತ್ತಾ? ನಿಂತಿತ್ತೋ ಇಲ್ಲ ಜನ ನಿಮ್ ಹಿಂದೆ? ನಿಂತಿದ್ರು. ಮುಸಲ್ಮಾನ ಸಮುದಾಯ ನಿಂತಿತ್ತೋ ಇಲ್ಲೋ? ಮತ್ತೆ ಯಾಕೆ ನೀವು ಫಾರ್ಮ್ ಆಗಿ ನಾಯಕರು ಯಾಕೆ ನಿಂತ್ಕೊಳ್ಳಿಲ್ಲ? ಒಂದು ಜಮೀರ್ ಅಹಮದ್ ಖಾನ್ ಅವರಿಗೆ ಇಲ್ಲ ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ಯಾವುದೇ ರೀತಿಯ ತಕರಾರು. ಜಮೀರ್ ಅಹಮದ್ ಖಾನ್ ನಾನು ಬರೋದಿಲ್ಲ ಚುನಾವಣಾ ಪ್ರಚಾರಕ್ಕೆ ಅಂತ ಹೇಳಿದಾರ? ನಾನು ಅಲ್ಲಿದ್ದಾಗ ಸ್ವತಃ ಮಲ್ಲಿಕಾರ್ಜುನ್ ಅವ್ರು ಹೇಳಿದ್ರು 5ನೇ ತಾರೀಕು ಜಮೀರ್ ಬರ್ತಿದ್ದಾರೆ ಅಂತ. ಮಧ್ಯದಲ್ಲಿ ನಿಮ್ದೇನು ಪಾತ್ರ ಅಂದ್ರೆ ನಿಮ್ಗೆ ಪ್ರಚಾರ ಬೇಕೇನು? ಆ ಕಡೆ ನಲ್ಪಾಡವ್ರು ಗಡ್ಡ ಬಿಟ್ಟ ತಕ್ಷಣ, ಟೋಪಿ ಹಾಕಿದ ತಕ್ಷಣ ಅವ್ರು ಮುಸಲ್ಮಾನರಾಗಲ್ಲ. ಅವ್ರ ಗಡ್ಡನೂ ಇಲ್ಲ, ಟೋಪಿನೂ ಹಾಕಿಲ್ಲ ಇಮ್ರಾನ್ ಖಾನ್, ಟು ಬಿ ಫ್ರಾಂಕ್. ಆ ವಿಡಿಯೋದಲ್ಲಿ ತಾವು ನೋಡ್ತಾ ಇದ್ದೀರಾ. ಸೊ ಯಾರ್ಯಾರನ್ನೋ ನೀವು ಕರ್ಕೊಂಡು ಬಂದು ಅವ್ರ ಬಗ್ಗೆ ಎಲ್ಲ ನಾನು ಯಾಕೆ ಮಾತಾಡ್ಬೇಕು? ಕರ್ತೃ ಪ್ರಶ್ನೆ ಕೇಳಿರ್ಬೇಕು, ಅದಕ್ಕೆ ಅವ್ರು ರಿಯಾಕ್ಟ್ ಮಾಡಿರ್ಬೇಕು. ಬಟ್ ಓವರ್ ಆಲ್ ಇದು ಏನು ತೋರಿಸುತ್ತೆ ಅಂದ್ರೆ ನಿಮ್ಮಲ್ಲೇ ಒಗ್ಗಟ್ಟಿಲ್ವಲ್ರಿ. ನೀವು ಹಿಂಗೆ ಜಗಳ ಆಡ್ತಾ ಇದ್ದೀರಾ ನೀವು? ನಿಮ್ಮಲ್ಲಿ ಒಗ್ಗಟ್ಟಿದ್ಯಾ? ನಿಮ್ಮಲ್ಲಿ ಒಗ್ಗಟ್ಟಿದ್ರೆ ಇವತ್ತು ನಿಮ್ಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಮುಸಲ್ಮಾನ ಸಮುದಾಯದಲ್ಲಿ, ಅದಕ್ಕೆ ಈ ತರ ಆಗ್ತಾ ಇದೆ. ಅಂಡ್ ಇಮ್ರಾನ್ ಖಾನ್ ನಲ್ಪಾಡ್ ಅವರು, ಐ ಡೋಂಟ್ ನೋ ನಲ್ಪಾಡ್ ಅವರು ಇದ್ರಲ್ಲಿ ಆಕ್ಟಿವ್. ನಾನು ನಲ್ಪಾಡ್ ಫೋನ್ ಮಾಡಿದ್ದೆ, ಬನ್ನಿ ಸರ್ 8 ಗಂಟೆಗೆ ವಿಚಾರದಲ್ಲಿ ಮಾತಾಡಕ್ಕೆ ಅಂತ. ನಂಗೆ ವಿಚಾರದಲ್ಲಿ ಮಾತಾಡಕ್ಕೆ ಏನೂ ಇಲ್ಲ. ಪತ್ರಕರ್ತರು ನನ್ಗೆ ಪ್ರಶ್ನೆ ಕೇಳಿದ್ರು, ಅದಕ್ಕೆ ನಾನು ಹೇಳಿದೆ ನನ್ಗೆ ಗೊತ್ತಿರಲಿಲ್ಲ ಅವ್ರು ಇಮ್ರಾನ್ ಖಾನ್ ಬಗ್ಗೆ ಹೇಳ್ತಾ ಇದ್ದಾರೆ. ಯಾವ ಇಮ್ರಾನ್ ಖಾನು, ಯಾವ ಕಾರ್ಪೊರೇಟರ್ ನನ್ಗೆ ಗೊತ್ತಿಲ್ಲ. ಅವ್ರು ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದಾರೋ ಇಲ್ವೋ ನನ್ಗೆ ಗೊತ್ತಿಲ್ಲ ಅಂದ್ರು. ಇದೇ ಮಾತು ಹೇಳಿದ್ರು ನಲ್ಪಾಡ್, ಅವ್ರು ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇಲ್ಲ ಅಂತ ಹೇಳಿದ್ರು. ನಾನು ಮತ್ತೆ ಕೇಳಿದೆ, ಆರ್ ಯು ಶ್ಯೂರ್ ಅವ್ರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇಲ್ವಾ, ನಿಮ್ಗೆ ಗೊತ್ತಿಲ್ವಾ? ಬಿಕಾಸ್ ಯು ಆರ್ ಆಲ್ಸೋ ಯಂಗ್ ಲೀಡರ್, ಮತ್ತು ಅವರು ಕೂಡ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ ಆರ್ ಯು ಶ್ಯೂರ್ ಅಂತ ನಾನು ಕೇಳಿದೆ. ಅವ್ರು ಹೇಳಿದ್ರು ಎಸ್ ಐ ಆಮ್ ಶ್ಯೂರ್ ಈಸ್ ನಾಟ್ ಇನ್ ಕಾಂಗ್ರೆಸ್ ಅಂತ ಅಂದ್ರು. ಇನ್ನೊಂದು ಕಡೆ ನಾನು ಇಮ್ರಾನ್ ಅವ್ರಿಗೂ ಕೂಡ ನನ್ನ ಫೋನಿಂದ ಟ್ರೈ ಮಾಡಿದೆ, ಅವ್ರದ್ದೇನು ಹೋಗ್ಲಿಲ್ಲ ಕಾಲ್. ಸೊ ನೀವು ಹಿಂಗೆ ಕಿತ್ತಾಡ್ತಿದ್ದೀರಲ್ಲ, ಸೊ ನಿಮ್ಮಲ್ಲೇ ಒಗ್ಗಟ್ಟಿಲ್ವಲ್ಲ ಮುಸಲ್ಮಾನ ಸಮುದಾಯದಲ್ಲಿ? ಇನ್ನೇನು ಒಗ್ಗಟ್ಟಿನ ಬಗ್ಗೆ ಮಾತಾಡ್ತೀರಿ? ಇನ್ನೇನು 1 ಲಕ್ಷ ಜನರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತೀರಿ, ಮಸಿ ಬಳಿತೀನಿ ಅಂತ ಹೇಳ್ತೀರಿ. ನಮ್ಮ ಲೀಡರು ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಜಮೀರ್ ಅಹಮದ್ ಖಾನ್ ಲೀಡರು. ಜಮೀರ್ ಅಹಮದ್ ಖಾನ್ ಬಾಯಿಲ್ವಾ ಮಾತಾಡಕ್ಕೆ? ಎಲ್ಲ ಮಾತಾಡ್ತಾರೆ. ಇದಕ್ಕೆ ಮಾತಾಡಕ್ಕೆ ಜಮೀರ್ ಅಹಮದ್ ಖಾನ್ ಬಾಯಿಲ್ಲ? ಇಫ್ ಈಸ್ ಅಪ್ಸೆಟ್ ಅನ್ನೋದಾದ್ರೆ ಮಾತಾಡ್ಲಿ ಅವರು. ಯಾಕ್ರಿ ಮಲ್ಲಿಕಾರ್ಜುನ್ ಅವರೇ ಆ ತರ ಮಾತಾಡ್ತೀರಾ? ನಾನೇನ್ ಮಾಡಿದೆ ನಿಮ್ಗೆ? ನಾ ಬರ್ತೀನಿ ಪ್ರಚಾರಕ್ಕೆ. ಇದು ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿಗೋಸ್ಕರ ನಾವು ಪ್ರಚಾರಕ್ಕೆ ಬರ್ತೀವಿ ಅಂತ ಹೇಳಿ ನೀವು ಇವ್ರು ಇಮ್ರಾನ್ ಖಾನ್ ಕೈಯಲ್ಲಿ ಹೇಳ್ಸೋದೇನಿತ್ತು? ಅಥವಾ ಇಮ್ರಾನ್ ಖಾನ್ ದಿನ ರಾತ್ರಿ ಮಕ್ಕೊಂಡು ಬೆಳಗ್ಗೆ ಅದು ಕರೆಕ್ಟಾಗಿ 7:45 ನನ್ಗೆ ವಿಡಿಯೋ ಕಳಿಸಿದಾರ ಅವರು, ಮಂಗಳವಾರ, ನಿನ್ನೆಲ್ಲ ಮೊನ್ನೆ, ಹೌದಾ? ಕಳಿಸಿದ. ನಾ ದಾವಣಗೆರೆಯಲ್ಲಿದ್ದೆ. ಸೊ ಇದ್ದಕ್ಕಿದ್ದಂತೆ ನಿಮ್ಗೆ ಅಷ್ಟೊಂದು ಪ್ರೀತಿ ಯಾಕೆ ಉಕ್ಕ ಹರಿದು ಬಿಡ್ತು? ಹಾಗಾದ್ರೆ ಹ್ಯಾರಿಸ್ ಅಲ್ವಾ? ಹ್ಯಾರಿಸ್ ಒಂದ್ ಮಾತು ಹೇಳಿದ್ದಾರೆ, ಏನಂತ ನಲ್ಪಾಡ್ ಅವ್ರ ತಂದೆ, ನಿಮ್ಗೆ ತಾಕತ್ತಿದ್ರೆ 1 ಲಕ್ಷ ಜನರು ಕರ್ಕೊಂಡ್ಬಂದು ಮಸಿ ಬೆಳೆಯೋದಲ್ಲ, 1 ಲಕ್ಷ ಜನರು ಕರ್ಕೊಂಡ್ಬಂದು ಮತ ಹಾಕ್ಸಿ. ಯಾರಿಗೆ ಹಾಕ್ಸ್ತೀರಿ ಮತ? ಬಿಜೆಪಿ ಅಭ್ಯರ್ಥಿ ಇರೋದೇ 2 ಕ್ಯಾಂಡಿಡೇಟ್, ಹೌದಾ? ಒಬ್ರು ಶ್ರೀನಿವಾಸ, ಇನ್ನೊಬ್ರು ಸಮರ್ಥ್. ಇಬ್ರಲ್ಲಿ ಯಾರಿಗೆ ಹಾಕಿಸ್ತೀರಿ ನೋಡಿ, ನೀವು ಡಿಸೈಡ್ ಮಾಡಿ. ಯಾರಿಗೆ ಹಾಕಿಸ್ತೀರ? ಸಮರ್ಥ್ಗೆ ಹಾಕಿಸ್ತೀರೋ ಇಲ್ಲ ಶ್ರೀನಿವಾಸ್ಗೆ ಹಾಕಿಸ್ತೀರೋ? ಅದನ್ನಾದ್ರೂ ಹೇಳ್ರಿ. ನೀವೇ ಬಡ್ದಾಡ್ಕೊಂಡು ಸಮುದಾಯದ ಹೆಸರಿನಲ್ಲಿ ಒಂದು ಒಗ್ಗಟ್ಟಿಲ್ಲದ ಹಾಗೆ ಆ ಸಮುದಾಯದ ಮರ್ಯಾದನ 3 ಕಾಸು ಹರಾಜಾಗ್ತಾ ಇರೋರು ನೀವೇ ಸಮುದಾಯದ ನಾಯಕರು, ಹೌದಲ್ಲ? ಹೌದು ಮೇಡಮ್. ನಾನು ಹೋಗಿದ್ದೆ ಆ ಪ್ಲೇಸಸ್ಗೆಲ್ಲ. ಅವರೆಲ್ಲ ಒಂದು ಆಕ್ರೋಶ ಇದೆ, ನಮ್ಮ ಸಮುದಾಯಕ್ಕೆ ಕೊಡ್ಬೋದಾಗಿತ್ತು ಈ ಬಾರಿ ಅಂತ. ಆದ್ರೂ ಕೂಡ ಕೆಲವರು ಇಲ್ಲ,
ನಾವು ಮಲ್ಲಿಕಾರ್ಜುನ್ ಅವರು ಮತ್ತು ಅವರ ಶಾಮನೂರು ಶಿವಶಂಕರಪ್ಪನವರು ಏನೋ ಒಂದು ಕೋಮು ಸೌಹಾರ್ದತೆ ಕಾಪಾಡಿದ್ದಾರೆ ಅದೊಂದು ದೃಷ್ಟಿ ಇಟ್ಕೊಂಡು ನಾವು ಮತ ಹಾಕ್ತೀವಿ ಅಂತ ಒಂದಿಷ್ಟು ಜನ ಹೇಳಿದ್ದಾರೆ. ಮೆಜಾರಿಟಿ ಹೇಳಿದ್ದಾರೆ. ಇನ್ನು ಸ್ವಲ್ಪ ಜನ ಎಲ್ಲ ನಾವು ವೆರಿ ಅಪ್ಸೆಟ್, ನಾವು ಬೇರೆ ಪಕ್ಷೇತರ ಅಭ್ಯರ್ಥಿಗಳು ಯಾರಿದ್ದಾರೆ, SDPI ಯಾರಿದ್ದಾರೆ, ನಾವು ಅವ್ರಿಗೆ ಮತ ಹಾಕ್ತೀವಿ ಅಂತ ಹೇಳಿದ್ದಾರೆ. ಬಟ್ ತುಂಬಾ ಕಡಿಮೆ ಜನ. ನೀವು ಸಮುದಾಯಗಳನ್ನ ಒಗ್ಗಟ್ಟು ಮೂಡಿಸಿ ಸಮುದಾಯಗಳನ್ನ ತಗೊಂಡು ಹೋಗ್ಬೇಕೇ ಹೊರತು ನಿಮ್ಮ ಒಣ ಪ್ರತಿಷ್ಠೆಗಾಗಿ ನಿಮ್ಮ ಒಂದು ನಿಮ್ಮ ಹೇಳಿಕೆಯಿಂದ ನಿಮಗಾದಂತಹ ಒಂದು ನೋವನ್ನ ನೀವು ಇಡೀ ಪಾರ್ಟಿ ಕ್ಯಾಂಡಿಡೇಟ್ ಮೇಲೆ ತೆಗೆದು ಚುನಾವಣೆಯಲ್ಲಿ ಒಂಥರ ಹಿನ್ನಡೆ ಆಗೋ ರೀತಿಯಲ್ಲಿ ನೀವು ಮಾಡ್ತಾ ಇರೋದು ನೋಡಿದ್ರೆ ಪಕ್ಷ ನಿಮ್ ವಿರುದ್ಧ ಕ್ರಮ ತಗೊಳ್ಬೇಕು. ಹೌದಾ? ಪಕ್ಷ ಇವ್ರ ವಿರುದ್ಧ ಕ್ರಮ ತಗೊಳ್ಬೇಕು. ಪಕ್ಷಕ್ಕೆ ತಾಕತ್ತಿದೆ ಅಂತ ನನಗೇನು ಅನ್ಸಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರು ಕೂಡ ನೀವು ಹಲ್ಕಿಸ್ಕೊಂಡು ಪ್ರಚಾರ ಮಾಡ್ತಾ ಇದ್ರಲ್ಲಿ ಫಸ್ಟ್ ಅವ್ರು ಬಾಯಿ ಮುಚ್ಚಿ. ಇಮ್ರಾನ್ ಖಾನ್ ಪಾರ್ಟಿಯಲ್ಲಿ ಇದ್ರೆ ಹೇಳಿ ಸಿದ್ದರಾಮಯ್ಯನವರು ದಯವಿಟ್ಟು ಸ್ವಲ್ಪ ಬಾಯಿ ಮುಚ್ಕೊಂಡು ಇಲ್ಲಿ ಕಾಂಪ್ಲಿಕೇಟ್ ಮಾಡಬೇಡಿ ಅಂತ. ಜಮೀರ್ ಅಹಮದ್ ಖಾನ್ ಅವ್ರಿಗೆ ತಮ್ಮ ಪಕ್ಷದಲ್ಲಿ ತಮಗೆ ಜವಾಬ್ದಾರಿ ಇದೆ ಅನ್ನೋದಾದರೆ ನೀವು ಹೇಳಿ, ಬೇಡ ನನಗೆ ಯಾರ್ದು ಬೇಕಾಗಿಲ್ಲಪ್ಪ ಬೆಂಬಲ, ನನಗೆ ಗೊತ್ತಾಯ್ತು ಪಾರ್ಟಿಯಲ್ಲಿ ನನ್ನ ಸ್ಟ್ಯಾಂಡ್ ಹೆಂಗೆ ನಾನು ಇಡಬೇಕು ಮತ್ತು ನಾನು ಯಾವ ರೀತಿಯಾಗಿ ಪಾರ್ಟಿಯಲ್ಲಿ ನಾನು ತೊಡಗಿಸ್ಕೋಬೇಕು ನನಗೆ ಗೊತ್ತಿದೆ ಅಂತ. ಇವ್ರಿಗೆ ಮಸಿ ಬಳಿಯೋದು ಗೊತ್ತೈತಿ, ಓಟ್ ಹಾಕ್ಸೋದು ಗೊತ್ತಿಲ್ಲ ಇವ್ರಿಗೆ. ಓಟ್ ಹಾಕ್ಸ್ರಿ, ಕೆಡ್ಸೋದು ಗೊತ್ತು ಆದ್ರೆ ಒಗ್ಗೂಡ್ಸೋದು ಗೊತ್ತಿಲ್ಲ. ಇಂಥ ನಾಯಕರನ್ನ ನಂಬ್ಕೊಂಡಿರುವಂತ ಈ ಸಮುದಾಯನ ದೇವರೇ ಕಾಪಾಡಬೇಕು. ಹೌದಲ್ಲ? ದೇವರೇ ಕಾಪಾಡಬೇಕು.